70 ಲಕ್ಷ ಹಾಕಿದ್ರೆ ಒಂದು 70 ಸೀಟ್ಗಳು 5,000 10,000 ಮತ ಅಂತದಿಂದ ಯಾರು ಗೆದ್ದಾರಲ್ಲ ಅವ್ರಿಗೆ ಮನ್ಯಾಗ ಕುಡಿಸೋ ಸಲುವಾಗಿ ಇದೊಂದು ದೊಡ್ಡ ಹುನ್ನಾರ ಅದ. ಅವ್ರದ್ದು ಟಾರ್ಗೆಟ್ 50-70 lakhs ಇದೆ. ಅದು 60-70 ಸೀಟ್ ಕಳ್ಕೊಬೇಕು ನಾವು. ಲಾಸ್ಟ್ ಟೈಮ್ ಒಂದು ಪತ್ರಿಕಾಗೋಷ್ಠಿ ಮಾಡಿ ಈ ಕಾಂಗ್ರೆಸ್ ಮುಖಂಡರೇ ಒಂದು ಆರೋಪ ಮಾಡಿದ್ರು. ಸಿದ್ದಸಿರಿ ಬ್ಯಾಂಕಿನಲ್ಲಿ ನಡೆದಿರ್ತಕ್ಕಂತಹ ಸಿಬ್ಬಂದಿಗಳನ್ನ ತೆಗೆದುಕೊಂಡು ಮತದಾನವಾಗಿ SIR ಪ್ರಕ್ರಿಯೆ ಏನಿದೆಯಲ್ಲ ಇದನ್ನ ಸಂಪೂರ್ಣವಾಗಿ ತಿಳಿಸುವಂತ ಪ್ರಕ್ರಿಯೆ ನಡೀತಾ ಇದೆ ನಗರ ಶಾಸಕರಿಂದ ಆರೋಪ ಮಾಡಿದ್ರು. ಅದ್ರ ಕುರಿತಾಗಿ ನಿಮ್ಮ ಬಳಗದವರಾಗಲಿ ಸಂಘಟನೆಗಳು ಚರ್ಚೆ ಮಾಡಿದ್ರು. ಪೂರಕವಾಗಿ ಪ್ರಯತ್ನ ಆಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಬೆಂಗಳೂರಿಗೆ ಬಂದಾಗ ಕರ್ನಾಟಕದಲ್ಲಿ SIR ಆದರೆ ನಾವು ಬಿಜೆಪಿ ಇನ್ನೂ 50 ವರ್ಷ ಇಲ್ಲಿ ಆಡಳಿತ ಮಾಡ್ತೀವಿ ಅಂತ ಹೇಳ್ತಾರಪ್ಪ ಅಂತಂದ್ರೆ ಇದು ಏನು, ವಾಟ್ ಈಸ್ ದ ಲಾಜಿಕ್ ಬಿಹೈಂಡ್ ದಿಸ್? ಇಷ್ಟೇ ಹೇಳೋದು, SIR ಅನ್ನೋದು ಒಂದು ಎಲ್ಲೋ ಒಂದು ಸರ್ಕಾರದಿಂದ, ನಮ್ಮ BJP ಗೌರ್ಮೆಂಟ್ದಿಂದಾಗಲಿ ಸಂಘ ಪರಿವಾರದಿಂದ ಒಂದು ಯೋಜನೆ, ಒಂದು ಎಲ್ಲೋ ಒಂದು ದೀನ ದಲಿತರಿಗೆ, ಈ ಹಿಂದುಳಿದವರಿಗೆ, ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಏನು ಇಲೆಕ್ಟ್ರಾನಿಕ್ ಪ್ರೊಸೆಸ್ ಇದೆ ಇದರಿಂದ ದೂರಿಡುವ ಒಂದು ಹುನ್ನಾರ ಅಂಥೇಳಿ ನಂದೊಂದು ಮಾತು ಹೇಳ್ತೀನಿ. ಯಾಕಂದರೆ ಇದು ಇಷ್ಟು ಜರುತ್ತಿದ್ದಿದ್ದಿಲ್ಲ. ಈ ಮೊದಲು SIR ಹಾಕೋತ ಬಂದವು. ಅವರು ಕಣ್ಣಿಯವ್ರು ಹೇಳ್ದಂಗೆ ಸ್ಪೆಷಲ್ ಅಂತೇಳಿ ಅದಕ್ಕೆ ವಿಶೇಷ ಅಂತೇಳಿ ಅದಕ್ಕೊಂದು ವರ್ಡ್, ಒಂದು ಶಬ್ದ ಕೂಡಿಸಿ ಅದಕ್ಕೆ ಇನ್ನಷ್ಟು ಅದಕ್ಕೆ ಜನರು ಅದಕ್ಕೆ ನೋಡಬೇಕು. ಇಷ್ಟು SIR ಬಗ್ಗೆ ಈ ಮೊದಲು ಎಲ್ಲೂ ದೇಶದಲ್ಲಿ ಇಷ್ಟು ಡಿಸ್ಕಷನ್ಸ್, ಇಷ್ಟು ಡಿಬೇಟ್ಸ್ ಆಗಿದ್ದಿಲ್ಲ. ಹೀಗೆ ಯಾಕಾಗ್ಲತ್ತಪ್ಪ ಅಂದರೆ ಇದರ ಹಿಂದಿನ ಉದ್ದೇಶ ಚೆನ್ನಾಗಿಲ್ಲ. ಮೊದಲು ಇಲೆಕ್ಷನ್ ಕಮಿಷನ್ ಮಾಡ್ತಿದ್ರು, ಅದೆಲ್ಲ ಎಂಥ ಇಲೆಕ್ಷನ್ ಕಮಿಷನ್ ಬಂದು ಹೋದ್ರು. ಅವ್ರು ಬಂದಾಗಿದ್ದು ಹಾಗೇ ಆಗ್ತಿತ್ತು. ಏನಿರ್ತಿತ್ತಪ್ಪ ಇದ್ರ ವಿಶೇಷತೆ, ತೀರ್ಕೊಂಡವರು ಅಥವಾ ಊರು ಬಿಟ್ಟು ಹೋದವರು, ಫಾರಿನ್ಗೆ ಹೋದವರು, ಅಥವಾ ಅದರಲ್ಲಿ ನುಸುಳಿಕೋರು ಇರ್ತಿದ್ರು. ಅದು ಬಿಟ್ಟು ಡೂಪ್ಲಿಕೇಟ್ಸ್ ಇರ್ತಿದ್ರು. ಇಂಥದ್ದೊಂದು ಎಂದೋ ಇದು ಅದ, ಅದಕ್ಕೆ ಇದು ಮಾಡಬೇಕು, ಅದಕ್ಕೆ ಅಂಥದ್ದೊಂದು ಏನು ಮತದಾರ ಪಟ್ಟಿಯಲ್ಲಿ ಏನು ಇದು ಅದಾವಲ್ಲ ಅಂಥವೆಲ್ಲ ನಿವಾರಣೆ ಮಾಡೋ ಸಲುವಾಗಿ ಒಂದು ಪ್ರಯತ್ನ ನಡೀತಿತ್ತು. ಅದಕ್ಕೆ SIR ನಡೀತಿತ್ತು. 10 ಸಲ ಆಗಿದೆ ದೇಶದೊಳಗೆ ಇದಕ್ಕಿಂತ ಮುಂಚೆ. ಈಗ ಅದಕ್ಕೆ ವಿಶೇಷವಾಗಿ ಒಂದು ರೂಪ ಕೊಟ್ಟು SIR ಅಂಥೇಳಿ ನೋಡ್ಲಾಗ್ತೀರಿ ನೀವು. ಈಗಾಗಲೇ ಎಲ್ಲೆಲ್ಲಿ SIR ಇಲೆಕ್ಷನ್ಗಿಂತ ಮೊದಲು ಮಾಡಿ ಇಲೆಕ್ಷನ್ ಆಗ್ಯಾವ. ವೆಸ್ಟ್ ಬೆಂಗಾಲ್ ಇರ್ಬೋದು, ತಮಿಳ್ನಾಡು ಇರ್ಬೋದು, ಎಲ್ಲ ಇದರಲ್ಲಿ ನೀವು ನೋಡ್ಬೋದು. ಅಲ್ಲಿ ಯಾರಾರಿಗಾದ್ರೂ ಮತದಾನದ ಪ್ರೊಸೆಸ್ದಿಂದ, ಚುನಾವಣಾ ಪ್ರಕ್ರಿಯೆಯಿಂದ ಯಾರ್ಯಾರಿಗೂ ದೂರಿಟ್ಟಿದ್ರೆ ಅದು OBC ಇರ್ಬೋದು, ವಿಶೇಷವಾಗಿ ಅಲ್ಪಸಂಖ್ಯಾತ. ಇದೇನು ಹುನ್ನಾರದಲ್ಲ. ಈ ದೇಶಕ್ಕೆ ಬರುವ ದಿನಗಳಲ್ಲಿ ಇದೊಂದು ಒಳ್ಳೆಯ ಸಂಕೇತ ಅಲ್ಲ. ಯಾಕಂದರೆ ಇಷ್ಟು ಜನ, ನೀವು ಕೋಟಿಗಟ್ಟಲೆ ಜನರಿಗೆ, ದೇಶದ ಪ್ರಜೆಗಳಿಗೆ, ಯಾಕಂದರೆ ಡೆಮೋಕ್ರಸಿ ಪ್ರಜಾಪ್ರಭುತ್ವ ಏನಪ್ಪ, ಪ್ರಜೆಗಳಿಂದ, ಜನರಿಗಾಗಿ ಜನರು ಮಾಡುವ ಒಂದು ಇದಕ್ಕೆ ಅವ್ರಿಗೆ ಪ್ರಜೆಗಳಿಗೆ ನೀವು ಬಾರಿಟ್ಟ ನೀವು ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಇದಕ್ಕೆ ನೋಡಿ, ನೀವು ಸುಪ್ರೀಂ ಕೋರ್ಟ್ಗೆ ಹೋದರೂ ಅಲ್ಲಿ ಪರಿಹಾರ ಆಗಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಒಳಗೂ ನೆಕ್ಸ್ಟ್ ಬೆಂಚಸ್ ಅದಾವೆ, ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಆಗ್ಬೋದು, ಯಾವುದೇ ಇದರಲ್ಲಿ ಮಾಡಿ ಅದಕ್ಕೆ ಮಾಡ್ಬೋದು. ಅದು ವೇಳೆ ಆಗುತ್ತೆ. ಅಲ್ಲಿವರೆಗೆ ಇಲೆಕ್ಷನ್ಸ್ ಮುಗಿತಾಗ್ತವೆ. ಯಾರು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಅಂತ ಇವ್ರದ್ದೊಂದು ಕಾಲಮ್ ಇದೆ. ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಜುಲೈ ಒಳಗೆ ಯಾವ ಡೇಟಿಗೆ ಕೊಟ್ಟಾರೋ, ಆಗಸ್ಟ್ ಒಳಗೆ. ನೀವು ಅದಕ್ಕೆ ಕ್ಲೇಮ್ಸ್ ಮಾಡ್ಲಿಕ್ಕೆ ಹೋಗಿ ಅದರ ಬಗ್ಗೆ ಪರಿಹಾರ ತಗೊಳ್ತಕ್ಕ ಇಲೆಕ್ಷನ್ ಮುಗಿದೋಗಿರ್ತಾರೆ ಆ ರಾಜ್ಯದ. ಈಗಾಗಲೇ ವೆಸ್ಟ್ ಬೆಂಗಾಲ್ ಒಳಗಾತು, ಅಲ್ಲಿಯೂ ಆಯ್ತು, ಇದ್ರೊಳಗೂ ಆಯ್ತು. ಚೀಫ್ ಮಿನಿಸ್ಟ್ರುಗಳದ್ದು ಮತಕ್ಷೇತ್ರ ಒಳಗೆ 1.5 ಕೋಟಿ 1.5 lakhs ಮತ್ತು 75,000 ಇನ್ ಮಮತಾ ಬ್ಯಾನರ್ಜಿ. ಇದು ಹೆಂಗೆ ಸಾಧ್ಯ ಆಗ್ಲಕ್ಕ ಸರ್? ಇದು ಎಲ್ಲೋ ಒಂದು ದೊಡ್ಡ ಇದರ ಒಳಗೆ ಇದು ನಡೆದಿದೆ. ಚುನಾವಣಾ ಪ್ರಕ್ರಿಯೆಯಿಂದ ಎಲ್ಲರಿಗೂ ದೂರಿಟ್ಟು ಒಂದು ತಮ್ಮದೇ ಆದ ಮತ ಬ್ಯಾಂಕ್ ಮಾಡಿಕೊಂಡು ಮುನ್ನಬರೋದ ಇದರಲ್ಲಿ ಪ್ರಜಾಪ್ರಭುತ್ವ ಅನ್ನೋದೊಂದು ಇದನ್ನೇ ಹೋಗಿಬಿಟ್ಟು ಇಲೆಕ್ಷನ್ ತಮ್ಮ ಲೆಕ್ಕಕ್ಕೆ ತಮ್ಮ ಇದ್ರ ಕೂಡ ಮಾಡ್ಕೊಂಡು ನಡೀತಾರೆ ಅಂತ ತಿಳಿದಿದೆ. ಇದೇ ನಂದಿಷ್ಟು ಹೇಳೋದಿತ್ತು. ಈಗ ಲಾಸ್ಟ್ ಟೈಮ್ ಒಂದು ಪತ್ರಿಕಾಗೋಷ್ಠಿ ಮಾಡಿ ಈ ಕಾಂಗ್ರೆಸ್ ಮುಖಂಡರೇ ಒಂದು ಆರೋಪ ಮಾಡಿದ್ರು. ಸಿದ್ದಸಿರಿ ಬ್ಯಾಂಕಿನಲ್ಲಿ ನಡೆದಿರ್ತಕ್ಕಂತಹ ಸಿಬ್ಬಂದಿಗಳನ್ನ ತೆಗೆದುಕೊಂಡು ಮತದಾನವಾಗಿ SIR ಪ್ರಕ್ರಿಯೆ ಏನಿದೆಯಲ್ಲ ಇದನ್ನ ಸಂಪೂರ್ಣವಾಗಿ ತಿಳಿಸುವಂತ ಪ್ರಕ್ರಿಯೆ ನಡೀತಾ ಇದೆ ನಗರ ಶಾಸಕರಿಂದ ಆರೋಪ ಮಾಡಿದ್ರು. ಅದ್ರ ಕುರಿತಾಗಿ ನಿಮ್ಮ ಬಳಗದವರಾಗಲಿ ನಿಮ್ಮ ಸಂಘಟನೆಗಳು ಚರ್ಚೆ ಮಾಡಿದ್ರು. ಸತ್ಯಾಸತ್ಯತೆ ಏನಿದೆ ಅನ್ನೋದು ಸಾರ್ವಜನಿಕರಿಗೆ ತಿಳಿಸೋ ಪ್ರಯತ್ನ ಆಗಿದೆಯಾ? ಈಗ ಟ್ರೈನಿಂಗ್ ನಡೀತಾ ಇದೆ, ನಿಮ್ಗೆ ಗೊತ್ತಿರ್ಬೋದು. ನಮ್ಮ ಇದರೊಳಗೆ ಕಾರ್ಪೊರೇಷನ್ ಟ್ರೈನಿಂಗ್ ನಡೀತಾರೆ. ಕಮಿಷನರ್ ಎಲ್ಲಿ ಇದಕ್ಕೆ ಮಾಡಬೇಕು ಅಲ್ಲಿ ಜಿಲ್ಲಾಧಿಕಾರಿ ಆಗಿರ್ಬೋದು, ಅವರಲ್ಲಿನೂ ಎಲ್ಲರೂ MB ಪಾಟೀಲ್ ಅವರ ನೇತೃತ್ವದಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ.
ಅಂಥ ಯಾವುದು ಡುಪ್ಲಿಕೇಟ್ಸ್ ಎಲ್ಲಿಂದರೆ ತಂದು ಮಾಡಿದ್ದಕ್ಕೆ ಈಗಾದರೂ ನಾವು ನಿನ್ನೆ ಆದರೂ ಅವ್ರಿಗೆ ಹೇಳಿದೆವು, ನೀವು ಯಾವುದೋ ಒಂದು ಹವೇಲಿಗಲ್ಲಿ ಇದ್ದಿದ್ದು ಓಟ್ ಇಲೆಕ್ಷನ್ ಟೈಮ್ಗೆ ಶಾಪುರ್ ರಕ್ಷಾಕ್ಕೆ ಸಿಗ್ತದೆ. ಇಂಥವೆಲ್ಲ ನೀವು ಹೇಳಿದ್ದು ನನಗೆ ತಿಳಿತು. ನೀವು ಯಾರ್ಯಾರಿಗೂ ಇಲ್ಲ ಸಲ್ಲದವ್ರಿಗೆ ಬಂದು ಇಲ್ಲಿ ಚೀಟಿ ಮಾಡಿರಿ, ಆದ್ರೆ ಅಂಥವ್ರಿಗೆ ಡುಪ್ಲಿಕೇಟ್ ಬೋಗಸ್ ವೋಟಿಂಗ್ ಆಗಿದ್ದದ. ಅದ್ರ ಬಗ್ಗೆ ನೀವು ಇದು ತೊಗೋಬೇಕಂತ ಅವ್ರಿಗೆ ಹೇಳೇವು. ಅದಕ್ಕೆ ನಾವು ಭಾಳ ವಾಚ್ಫುಲ್ ಇದ್ದೆವು, ಇಲ್ಲಿದ್ದಾರೋ ಇಲ್ಲೋ, ಅವ್ರು ಇಲ್ಲಿನ ವಾಸಿ ಅದಾರೋ ಇಲ್ಲೋ, ಅವ್ರು ಎಲ್ಲಿಂದರೆ ತಂದು ಕಾರ್ಖಾನೆಯಿಂದ ಹಳ್ಳಿಯಿಂದ ತಂದು ಮಾಡ್ಯಾರ, ಅದು ಮಾಡಿದ್ದಕ್ಕೆ ಖರೆ ಅದ. ಬಟ್ ಏನಾಗುತ್ತೆ, ನಿಮ್ಮ ಕಡೆ ಒಂದು ವೋಟಿಂಗ್ ಕಾರ್ಡ್ ಇದ್ದಾಗ ಏನು ಮಾಡ್ಲಿಕ್ಕೆ ಡಿ ಸಿ ಸಾಹೇಬರು ಅದೇ ಅಂದರು, ಅದೇ ದಿವಸ ಹಿಡಿದಿದ್ದೆವು ನಾವು. SP ಸಾಹೇಬರು ಅಂದೆ ವೋಟಿಂಗ್ ಕಾರ್ಡು ಅದ, ಅದೇ ವೋಟಿಂಗ್ ಕಾರ್ಡ್ ಹೆಸರು ಅವರು ವೋಟಿಂಗ್ ಲಿಸ್ಟ್ ಒಳಗೂ ಅದ. ಈಗ ಅವ್ಗೇನು ಮಾಡ್ಲಿಕ್ಕೆ ಅವ್ರ ಕಡೆ ಆವಾಗ ಅವಕಾಶ ಇದ್ದಿದ್ದಿಲ್ಲ, ಈಗ ಅವಕಾಶ ಇದೆ. ಇನ್ನೂ ನಮಗೆ ವೇಳೆ ಅದ. ಎಷ್ಟೇ ಅದು ಬೋಗಸ್ ವೋಟಿಂಗ್ ಇದ್ದರೂ ನಾವು ಬಿಜಾಪುರ ಸಿಟಿ ಒಳಗೆ ಭಾಳ ಆಗ್ಯದ, ಅದನ್ನು ತೆಗೆದುಹಾಕೋದು ಪ್ರಯತ್ನ ನಾವು ಪಕ್ಷದಿಂದ ಮಾಡ್ತೇವೆ. ಅಧಿಕಾರಿಗಳೇ ಶಾಮೀಲಾಗಿದ್ರು. ಸರ್ ಪ್ಲೀಸ್. ಹಾಂ, ಗಮನಕ್ಕೆ ತರ್ತಾ ಇದ್ದೀನಿ. ಈಗ ನೀವು ಬೋಗಸ್ ಇನ್ನೂ ಹಿಂದೆ ಇದ್ದೀರಿ ಸರ್, ಬೋಗಸ್ ವೋಟಿಂಗ್ ನಡೀತಾ ಇಲ್ಲ, ನಿಮ್ಮ ಮತಗಳನ್ನೇ ಡಿಲೀಟ್ ಮಾಡಿಸ್ತಾ ಇದ್ದಾರೆ. ಅದರ ಬಗ್ಗೆ ನೀವು ಗಮನ ಹರಿಸಿ. ಅದರ ಬಗ್ಗೆನೂ ಗಮನ ಹರಿಸಲಾಗುತ್ತೆ. ಸಾಕಷ್ಟು ಆರೋಪಗಳು ಬಂದಿದೆ, ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದೆ. ಅದರ ಬಗ್ಗೆನೂ ಆ ನಿಟ್ಟಿನಲ್ಲಿ ನೀವು ಸಂಘಟನೆದವರು ಏನ್ ಮಾಡ್ತಾ ಇದ್ದೀರಿ? ಇಲ್ಲ, ನಾವು ನೋಡ್ರಿ ಪಕ್ಷದಿಂದ 285 ಬೂತಿಗೆ 285 ಜನ ಇದ್ದಾರೆ, ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇದ್ದಿದ್ದು ಗುರ್ತಾಗ್ಲಾಗ್ತದೆ. ನಾವು ಕೌಂಟ್ರಿ ಏನು ಮಾಡ್ಲಾಗ್ತದೆ ಅದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಬಹುಶಃ 285 ಬೂತ್ಗಳಿಗೆ ಸಿಟಿಯಲ್ಲಿ 285 ನಮ್ಮ ಬೇಲೆಗಳು ಅದಾವೆ, ಅವರು ಬೂತ್ ಏಜೆಂಟ್ಸ್ ಇದ್ದಾರೆ. ಅದ್ರ ಬಗ್ಗೆ ಇನ್ನೂ ಬರುವ ದಿನಗಳು, ಯಾಕಂದರೆ ಸಾಕಷ್ಟು ಬೇಳೆನೂ ಇದೆ. ಅದಕ್ಕೆ ನಾವು ಭಾಳ ತೀವ್ರವಾಗಿ ವಿರೋಧ ಮಾಡಿ ಅದನ್ನು ಸರಿಪಡಿಸ್ತೇವೆ. ಮತ್ತು ಸಮಸ್ಯೆ ಅಂತ ಹೇಳಿದ್ರಲ್ಲ, ಇದಕ್ಕೆ ಪೂರಕವಾಗಿ BJP ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಬೆಂಗಳೂರಿಗೆ ಬಂದಾಗ ಕರ್ನಾಟಕದಲ್ಲಿ SIR ಆದರೆ ನಾವು BJP ಇನ್ನೂ 50 ವರ್ಷ ಇಲ್ಲಿ ಆಡಳಿತ ಮಾಡ್ತೀವಿ ಅಂತ ಹೇಳ್ತಾರಪ್ಪ ಅಂತಂದರೆ ಇದು ಏನು, ವಾಟ್ ಈಸ್ ದ ಲಾಜಿಕ್ ಬಿಹೈಂಡ್ ದಿಸ್? ಈ ಸಮಸ್ಯೆ ಅಂದರೆ ಇವರು ಮೇನ್ವಾಗಿ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಬಡವ್ರನ್ನ, ಕೂಲಿ ಕಾರ್ಮಿಕರನ್ನ ಮತ್ತು ಹಿಂದುಳಿದ ವರ್ಗದವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ ಮತ ಬ್ಯಾಂಕನ್ನು ತೆಗೆದಾಕುವಂಥ ಹುನ್ನಾರ. ಅವರು ಹೇಳಿದ್ದಾರೆ, BJP ಅಧ್ಯಕ್ಷ 50 ವರ್ಷನೂ ಇನ್ನೂ ಅಧಿಕಾರಕ್ಕೆ ಬರ್ತೀವಿ ಅಂತ. ಏನು ಅರ್ಥ ಇದು? ನಿಮಗೆ ಬಿಟ್ಟಿದ್ದೀವಿ. ಥ್ಯಾಂಕ್ ಯು. ಮೈನಸ್ ಮಾಡೋದು ಅವ್ರು ಹುನ್ನಾರದ. ನಮ್ಮ ಇವ್ರು ಹೇಳಿದ್ರು ಈಗ 70 ಲಕ್ಷ ಯಾಕಂದ್ರೆ ಒಂದು 70 ಸೀಟ್ಗಳು 5,000 10,000 ಮತ್ತು ಅಂಥದ್ರಿಂದ ಯಾರು ಗೆದ್ದಾರಲ್ಲ ಅವ್ರಿಗೆ ಮನ್ಯಾಗ ಕುಡಿಸೋ ಸಲುವಾಗಿ ಇದೊಂದು ದೊಡ್ಡ ಹುನ್ನಾರ ಅದ. ಅವ್ರದ್ದು ಟಾರ್ಗೆಟ್ 50-70 ಲ್ಯಾಕ್ಸ್ ಇದೆ. ಅದು 60-70 ಸೀಟ್ ಕಳ್ಕೊಬೇಕು ನಾವು. 20,000 ಸೇರಿದ್ದು ಆಗಿಂದ BJP ಸರ್ಕಾರದಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ರು. ಇಲ್ಲ, ಅದು ಸತ್ಯ. ಯತ್ನಾಳ್ 20,000ಕ್ಕೆ ಪ್ರಶ್ನೆ ದಯಮಾಡಿ. ಓಕೆ, ಆ ನಿಟ್ಟಿನಲ್ಲಿ ಇಂಥವ್ರು ಇಷ್ಟು ಜನರನ್ನ ಇಂಥ ತಪ್ಪುಗಳು ಮಾಡಿದಾಗ ನಾವು ಅಟೆಂಡ್ ಆಗಿ ಹಿಡಿದಿದ್ದೀವಿ, ಇಲ್ಲಿ ಹಿಂಗೆ ನಡೀತಾ ಇದೆ ಅಂತಕ್ಕಂಥ ಇನ್ವೆಸ್ಟಿಗೇಷನ್ ನಿಮ್ಮ ಸಂಘಟನೆಯವ್ರಿಗೆ ಗೊತ್ತಿದ್ರು ಯಾರು ಮುಂದೆ ಬರ್ತಾ ಇಲ್ಲ, ಗೊತ್ತಿದ್ರು ಅಂಥವ್ರ ವಿರುದ್ಧ FIR ಮಾಡಿಸ್ತಾ ಇಲ್ಲ, ಗೊತ್ತಿದ್ರು ಅದ್ರ ಬಗ್ಗೆ ಪ್ರಕ್ರಿಯೆ ನಡೀತಾ ಇಲ್ಲ. ಇದರಲ್ಲಿ ಕಾಂಗ್ರೆಸ್ ರಾಜಕಾರಣಿಗಳು ಕೂಡ ಶಾಮೀಲಾಗಿದ್ದಾರೆ. ಕಾಂಗ್ರೆಸ್ BJP ಎಲ್ಲವರು ಸೇರ್ಕೊಂಡೇ ಇಲ್ಲಿ ಸುಮಾರು 50ರಿಂದ 1 ಲಕ್ಷ ಮತಗಳನ್ನ ಡಿಲೀಟ್ ಮಾಡಿಸುವಂತ ಹುನ್ನಾರ ನಡೆದಿದೆ ಅಂತಕ್ಕಂಥ ಚರ್ಚೆ ನಡೀತಾ ಇದೆ. ನಾವು ಯಾವಾಗಲೂ ಹೇಳಿದೀವಿ ಕಾಂಗ್ರೆಸ್ ಒಂದು BJP ಇದೆ ಅಂತ ಹೇಳಿ. ಸರ್, ಇನ್ನೊಂದು ನೋಡಿ, ಅದು ಒಂದೇ ಒಂದು ವಿಷಯ. ಈಗ ನೀವು ಏನು ಪ್ರಶ್ನೆ ಹಾಕಿದ್ರಿ, ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಒಂದೇ ಇದ್ದಿದ್ದು ಮೊದಲು. ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರಲ್ಲಿ ಏನೈತೆ ಅಂದರೆ KGF ಅಂತ ಒಂದು ತಾಲೂಕು ಐತೆ, ಅಲ್ಲಿ ಇದೇ ರೀತಿ ಡೆಲೀಟ್ ಮಾಡಿಸಿದ್ರು. ಒಬ್ಬ BLO ಮೊನ್ನೆ ಮ್ಯಾಪಿಂಗ್ ಮಾಡುವಾಗ 150 ಜನಕ್ಕೆ ಒಂದೇ ಸಾರಿ ಒಂದೇ ಸಮುದಾಯದವರಿಗೆ ಡೆಲೀಟ್ ಮಾಡಿದರು. ಮೈ ವೋಟ್ ಮೈ ರೈಟ್ ಸಂಸ್ಥೆಯಿಂದ ನಾವು ಹೋಗ್ಬಿಟ್ಟು ನೇರವಾಗಿ ಅಲ್ಲಿ ಚುನಾವಣೆ ಅಧಿಕಾರಿಗಳಿಗೆ ನಾವು ಒಂದು ಅರ್ಜಿಯನ್ನು ಕೊಟ್ಟು ತದನಂತರ ಅವರನ್ನು ಮತ್ತೆ ಆ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡೋಕ್ಕೆ ಕ್ರಮ ತಗೊಂಡಿದ್ದೀವಿ. ಆ ಲೀಸ್ಟ್ ತಂದಿಲ್ಲ, ನಿಮ್ಮ ಫೋನ್ ನಂಬರ್ ಕೊಟ್ಟರೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಮಾಡಿದ್ದೀವಿ, ನಾವು ಮಾಡಿದ್ದೀವಿ. ಓಕೆ ಸರ್, ಕೋಲಾರಲ್ಲಿ ಮಾಡಿದ್ದೀವಿ. ಮೈನಸ್ ಮಾಡೋದು ಅವ್ರು ಹುನ್ನಾರದ. ನಮ್ಮ ಇವ್ರು ಹೇಳಿದ್ರು ಈಗ 70 ಲಕ್ಷ ಯಾಕಂದ್ರೆ ಒಂದು 70 ಸೀಟ್ಗಳು 5,000 10,000 ಮತ್ತು ಅಂಥದ್ರಿಂದ ಯಾರು ಗೆದ್ದಾರಲ್ಲ ಅವ್ರಿಗೆ ಮನ್ಯಾಗ ಕುಡಿಸೋ ಸಲುವಾಗಿ ಇದೊಂದು ದೊಡ್ಡ ಹುನ್ನಾರ ಅದ. ಅವ್ರದ್ದು ಟಾರ್ಗೆಟ್ 50-70 ಲ್ಯಾಕ್ಸ್ ಇದೆ. ಅದು 60-70 ಸೀಟ್ ಕಳ್ಕೊಬೇಕು ನಾವು. 20,000 ಸೇರಿದ್ದು ಆಗಿಂದ BJP ಸರ್ಕಾರದಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ರು. ಇಲ್ಲ, ಅದು ಸತ್ಯ. ಯತ್ನಾಳ್ 20,000ಕ್ಕೆ ಪ್ರಶ್ನೆ ದಯಮಾಡಿ. ಓಕೆ, ಆ ನಿಟ್ಟಿನಲ್ಲಿ ಇಂಥವ್ರು ಇಷ್ಟು ಜನರನ್ನ ಇಂಥ ತಪ್ಪುಗಳು ಮಾಡಿದಾಗ ನಾವು ಅಟೆಂಡ್ ಆಗಿ ಹಿಡಿದಿದ್ದೀವಿ, ಇಲ್ಲಿ ಹಿಂಗೆ ನಡೀತಾ ಇದೆ ಅಂತಕ್ಕಂಥ ಇನ್ವೆಸ್ಟಿಗೇಷನ್ ನಿಮ್ಮ ಸಂಘಟನೆಯವ್ರಿಗೆ ಗೊತ್ತಿದ್ರು ಯಾರು ಮುಂದೆ ಬರ್ತಾ ಇಲ್ಲ, ಗೊತ್ತಿದ್ರು ಅಂಥವ್ರ ವಿರುದ್ಧ FIR ಮಾಡಿಸ್ತಾ ಇಲ್ಲ, ಗೊತ್ತಿದ್ರು ಅದ್ರ ಬಗ್ಗೆ ಪ್ರಕ್ರಿಯೆ ನಡೀತಾ ಇಲ್ಲ. ಇದರಲ್ಲಿ ಕಾಂಗ್ರೆಸ್ ರಾಜಕಾರಣಿಗಳು ಕೂಡ ಶಾಮೀಲಾಗಿದ್ದಾರೆ.
ಕಾಂಗ್ರೆಸ್ ಬಿಜೆಪಿ ಎಲ್ಲವರು ಸೇರ್ಕೊಂಡೇ ಇಲ್ಲಿ ಸುಮಾರು 50ರಿಂದ 1 ಲಕ್ಷ ಮತಗಳನ್ನ ಡಿಲೀಟ್ ಮಾಡಿಸುವಂತ ಹುನ್ನಾರ ನಡೆದಿದೆ ಅಂತಕ್ಕಂಥ ಚರ್ಚೆ ನಡೀತಾ ಇದೆ. ನಾವು ಯಾವಾಗಲೂ ಹೇಳಿದೀವಿ ಕಾಂಗ್ರೆಸ್ ಅಲ್ಲಿ ಒಂದು ಬಿಜೆಪಿ ಇದೆ ಅಂತ ಹೇಳಿ. ಸರ್ ಇನ್ನೊಂದು ನೋಡಿ ಅದು ಅದು ಬೇಡ. ಒಂದೇ ಒಂದು ವಿಷಯ, ಈಗ ನೀವು ಏನು ಪ್ರಶ್ನೆ ಹಾಕಿದ್ರಿ, ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಒಂದೇ ಇದ್ದಿದ್ದು ಮೊದಲು. ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರಲ್ಲಿ ಏನೈತೆ ಅಂದರೆ KGF ಅಂತ ಒಂದು ತಾಲೂಕು ಐತೆ, ಅಲ್ಲಿ ಇದೇ ರೀತಿ ಡೆಲೀಟ್ ಮಾಡಿಸಿದ್ರು. ಒಬ್ಬ BLO ಮೊನ್ನೆ ಮ್ಯಾಪಿಂಗ್ ಮಾಡುವಾಗ 150 ಜನಕ್ಕೆ ಒಂದೇ ಸಾರಿ ಒಂದೇ ಸಮುದಾಯದವರಿಗೆ ಡೆಲೀಟ್ ಮಾಡಿದರು. ಮೈ ವೋಟ್ ಮೈ ರೈಟ್ ಸಂಸ್ಥೆಯಿಂದ ನಾವು ಹೋಗ್ಬಿಟ್ಟು ನೇರವಾಗಿ ಅಲ್ಲಿ ಚುನಾವಣೆ ಅಧಿಕಾರಿಗಳಿಗೆ ನಾವು ಒಂದು ಅರ್ಜಿಯನ್ನು ಕೊಟ್ಟು ತದನಂತರ ಅವರನ್ನು ಮತ್ತೆ ಆ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡೋಕ್ಕೆ ಕ್ರಮ ತಗೊಂಡಿದ್ದೀವಿ. ಆ ಲೀಸ್ಟ್ ತಂದಿಲ್ಲ, ನಿಮ್ಮ ಫೋನ್ ನಂಬರ್ ಕೊಟ್ಟರೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಮಾಡಿದ್ದೀವಿ, ನಾವು ಮಾಡಿದ್ದೀವಿ, ಓಕೆ ಸರ್, ಕೋಲಾರಲ್ಲಿ ಮಾಡಿದ್ದೀವಿ. Thank you so much. जुड़े रहिएगा आपके अपने चैनल बीजापुर समय के साथ।